ಅದು ಒಂದು ಎಕ್ಸಾಂಪಲ್ ನಾವು ತೊಗೊಂಡ್ವಲ್ಲ. ಈಗ ನಾವೊಂದು ಎಕ್ಸಸೈಸ್ ಕೊಡ್ತೇನೆ. ಓಕೆ, ಸೊ ಈ ಎಕ್ಸಸೈಸಲ್ಲಿ ನೀವೊಂದು ನೇಮ್ ವ್ಯಾಲಿಡೇಷನ್ ಲಾಜಿಕ್ ಬರೀಬೇಕು. ನೇಮ್ ವ್ಯಾಲಿಡೇಷನ್ ಲಾಜಿಕ್ ಅಂದರೆ ಒಂದು ನೇಮ್ ಎಂಟ್ರ್ ಮಾಡಿರ್ತಾರಲ್ಲ. ಸೊ ನಾನೊಂದು ಎಕ್ಸಾಂಪಲ್ ತಗೋತೇನೆ. ಒಂದು flipkart.com ಇದೆಯಲ್ಲ, ಸೊ flipkart.comಲ್ಲಿ ನೀವು ಈಗ ನೇಮ್ ಎಂಟರ್ ಮಾಡ್ತೀರಲ್ಲ ಸೈನ್ ಅಪ್ ಆಗುವಾಗ. ಸೊ ಅಲ್ಲಿ ಈಗ ನಾವು ಒಂದು ಪೈಥನ್ ಲಾಜಿಕ್ ಹಾಕೋದಿದ್ರೆ ಹೇಗೆ, ನೇಮನ್ನು ನಾವು ವ್ಯಾಲಿಡೇಟ್ ಮಾಡಬೇಕು. ಓಕೆ, ಸೊ ಇಫ್ ದ ನೇಮ್ ಹ್ಯಾಸ್ ಮೋರ್ ದೆನ್ 3 ಕ್ಯಾರೆಕ್ಟರ್ಸ್, ಅಂದರೆ ಈಗ ಮಿನಿಮಮ್ 3 ಕ್ಯಾರೆಕ್ಟರ್ ಇರಲೇಬೇಕು. ಅದಕ್ಕಿಂತ ಕಡಿಮೆ ಇದ್ದರೆ ನೇಮ್ ಇಸ್ ವೆರಿ ಶಾರ್ಟ್ ಅಂತ ಒಂದು ನೀವು ಪ್ರಿಂಟ್ ಮಾಡಬೇಕು. ಮೇ ಬಿ ತುಂಬ ಲಾಂಗ್ ನೇಮ್ ಹಾಕಿದ್ರೆ ಅಂತ ಹೇಳಿದ್ರೆ, ಮೇ ಬಿ 60 ಕ್ಯಾರೆಕ್ಟರ್ಸ್ ಇದು ನೇಮ್ ಹಾಕಿದರೆ ನೀವು ನೇಮ್ ಇಸ್ ವೆರಿ ಲಾಂಗ್ ಅಂತ ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ ಕೊಡಬೇಕು. ಇಲ್ಲ ಏನು ಇಶ್ಯೂಸ್ ಇಲ್ಲ ಅಂದರೆ ನೇಮ್ ಇಸ್ ವ್ಯಾಲಿಡೇಟೆಡ್ ಅಂತ ಕೊಡಬೇಕು. ಓಕೆ, ಸೊ ದಟ್ ಇಸ್ ದ ಎಕ್ಸಸೈಸ್. ನೀವೊಂದು ಈ ವಿಡಿಯೋವನ್ನು ಪಾಸ್ ಮಾಡಿಬಿಟ್ಟು ನೀವೇ ಕಂಪ್ಯಾರಿಸನ್ ಆಪರೇಟರ್ ಯೂಸ್ ಮಾಡಿಕೊಂಡು ಒಂದು ಲಾಜಿಕ್ ಬರೀರಿ. ಮೇ ಬಿ ನಾನು ಈಗ ನೆಕ್ಸ್ಟ್ ನಿಮಗೆ ಆ ಸೊಲ್ಯೂಷನ್ ಹೇಗೆ ಬರೆಯೋದು ಅಂತ ನಾವು ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೋಡುವ. ಓಕೆ, ಈಗ ನಾವು ಡೈರೆಕ್ಟ್ ಕೋಡಿಗೆ ಹೋಗಿಬಿಟ್ಟು ನಾನು ಕ್ಲಿಯರ್ ಮಾಡ್ತೇನೆ, ಲಾಜಿಕ್ ಬರಲಿಕ್ಕೆ ಸ್ಟಾರ್ಟ್ ಮಾಡುವ. ಓಕೆ, ನಾವೊಂದು ವೇರಿಯೇಬಲನ್ನು ಡಿಫೈನ್ ಮಾಡುವ, ಫುಲ್ ನೇಮ್ ಅಂತ. ಓಕೆ, ಫುಲ್ ನೇಮ್ ಈಕ್ವಲ್ ಟು ನನ್ನ MicroDegree ಅಂತ ಕೊಡ್ತೇನೆ. ಓಕೆ, ಸೊ MicroDegree ನಾವೊಂದು ಫಸ್ಟ್ ಇಫ್ ಕಂಡೀಷನ್ ಹಾಕುವ. ಇಫ್ ಕಂಡೀಷನ್ ಏನು ಹಾಕಬೇಕು ಅಂದರೆ, ನಾವು ಫಸ್ಟ್ ಚೆಕ್ ಇಫ್ ನೇಮ್ ಹ್ಯಾಸ್ ಮೋರ್ ದೆನ್ 3 ಕ್ಯಾರೆಕ್ಟರ್ಸ್ ಅಂತ ಒಂದು ಚೆಕ್ ಮಾಡಬೇಕು. ಓಕೆ, ಸೊ ನಾವು ಇಲ್ಲಿ ಲೆಂತ್ ಅಂತ ಇನ್ಬಿಲ್ಟ್ ಫಂಕ್ಷನ್ ಇದೆಯಲ್ಲ, ಅದನ್ನು ಯೂಸ್ ಮಾಡಿಬಿಟ್ಟು ಫುಲ್ ನೇಮ್ ಇದು ವೇರಿಯೇಬಲ್ ಇದರ ಇಸ್ ಲೆಸ್ ದೆನ್ 3 ಕ್ಯಾರೆಕ್ಟರ್ಸ್. ಓಕೆ, ಸೊ ಲೆಂತ್ ಅಂದರೆ ಆ ನೇಮಿನ ಕ್ಯಾರೆಕ್ಟರ್ ಲೆಂತ್ ಕೊಡ್ತದೆ. ಸೊ ಇಲ್ಲಿ ಎಷ್ಟು ಕೊಡ್ತದೆ ಅಂದರೆ 1 2 3 4 5 ಪ್ಲಸ್ 6 11 ಅಂತ ಇಲ್ಲಿ ಇವ್ಯಾಲ್ಯೂಯೇಟ್ ಆಗ್ತದೆ. ಸೊ 11 ಇಸ್ ಲೆಸ್ ದೆನ್ 3 ಇದ್ದರೆ ಏನು ಪ್ರಿಂಟ್ ಮಾಡಬೇಕು? ಸೊ ಅದು ನೀವು ಇಲ್ಲಿ ಜಸ್ಟ್ MI ಅಂತ ಕೊಟ್ಟರೆ ಲೆಸ್ ದೆನ್ 3 ಇದ್ದರೆ ನೇಮ್ ಇಸ್ ಟೂ ಶಾರ್ಟ್ ಅಂತ ಒಂದು ಮೆಸೇಜ್ ಪ್ರಿಂಟ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಲಾಜಿಕ್ ಏನು ಅಂದರೆ ಎಲ್ಸ್ ಇಫ್ ಮೋರ್ ದ್ಯಾನ್ 60 ಕ್ಯಾರೆಕ್ಟರ್. ಓಕೆ, ಸೊ ಇಲ್ಲಿ ನಾವು elif ಅಂತ ನಾವು ಕಲ್ತಿದ್ವಲ್ಲ, ಆ ಲಾಜಿಕನ್ನು ಹಾಕಿಬಿಟ್ಟು ಆ ಆಪ್ರೇಟರ್ ಯೂಸ್ ಮಾಡಿಬಿಟ್ಟು ಲೆಂತ್ ಆಫ್ ಸೇಮ್ ಫುಲ್ ನೇಮ್ ಈಸ್ ಗ್ರೇಟರ್ ದ್ಯಾನ್ 60. ಓಕೆ, 60 ಅಂತ ಹಾಕಿಬಿಟ್ಟು 60ಗಿಂತ ಜಾಸ್ತಿ ಕ್ಯಾರೆಕ್ಟರ್ಸ್ ಇದ್ದರೆ ನಾವು ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ ಹಾಕ್ತೇವೆ. ಅದೇನು ಅಂದರೆ ನೇಮ್ ಇಸ್ ವೆರಿ ಲಾಂಗ್. ಓಕೆ, ಸೊ ಇದು ನಮ್ಮ ಸೆಕೆಂಡ್ ಲಾಜಿಕ್. ಆಮೇಲೆ ನಮ್ಮ ಥರ್ಡ್ ಲಾಜಿಕ್ ಏನು ಅಂದರೆ, 2 ಕಂಡೀಷನ್ಸ್ ಹೋಗಿಲ್ಲ ಅಂತ ಹೇಳಿದರೆ ನಾವು ಎಲ್ಸ್ ದ ಫೈನಲ್ ಚೆಕ್ ಎಲ್ಸ್ ಹಾಕಿಬಿಟ್ಟು ಇಲ್ಲಿ ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ ಹಾಕ್ತೇವೆ. ಏನು ಪ್ರಿಂಟ್ ಮಾಡಬೇಕು? ನೇಮ್ ಇಸ್ ವ್ಯಾಲಿಡೇಟೆಡ್. ಓಕೆ, ಸೊ ಇದು ನಮ್ಮ ಓವರ್ ಆಲ್ ಲಾಜಿಕ್. ಸೊ ಇದನ್ನು ನಾವು ರನ್ ಮಾಡಿಬಿಟ್ಟು ನಾವು ಚೆಕ್ ಮಾಡುವ. ಓಕೆ, ನಾನು ಇದು ಕಂಪ್ಲೀಟ್ ಲಾಜಿಕ್ ಕಾಣಿಸ್ತಾ ಇಲ್ಲ, ಅದಕ್ಕೆ ನಾನು ಸಣ್ಣದು ಮಾಡ್ತೇನೆ. ಸೊ MI ಇದೆ, ಸೊ ಇದು 3 ಕ್ಯಾರೆಕ್ಟರ್ಸ್ಗಿಂತ ಸಣ್ಣದಿದೆ. ಸೊ ಅದಕ್ಕೆ ಇದು ಪ್ರಿಂಟ್ ಆಗಬೇಕು. ಓಕೆ, ಸೊ ಅದನ್ನು ನಾನು ರನ್ ಮಾಡ್ತೇನೆ. ನೇಮ್ ಇಸ್ ಟೂ ಶಾರ್ಟ್, ದಿಸ್ ಇಸ್ ಗುಡ್. ಈಗ ನಾನು ಇದನ್ನು ನಾರ್ಮಲ್ ಕ್ಯಾರೆಕ್ಟರ್ ಲೆಂತ್ ಹಾಕಿಬಿಟ್ಟು ನೋಡ್ತೇನೆ. ಇದು ಇಸ್ ಮೋರ್ ದೆನ್ 3 ಲೆಸ್ ದೆನ್ 60 ಕ್ಯಾರೆಕ್ಟರ್ಸ್. ಅದಕ್ಕೆ ನಾನು ಇದನ್ನು ಪ್ಲೇ ಮಾಡ್ತೇನೆ. ನೇಮ್ ಈಸ್ ವ್ಯಾಲಿಡೇಟೆಡ್. ಸೊ ಇದು ವರ್ಕ್ ಆಯಿತು. ಸೊ ಸೆಕೆಂಡ್ ಕಂಡೀಷನ್ ಯಾವಾಗ ವರ್ಕ್ ಆಗ್ತದೆ ಅಂದರೆ, ತುಂಬ ಉದ್ದ ಹೆಸರಿದೆ. ಸೊ ನಾನು ಸುಮ್ಮನೆ ರ್ಯಾಂಡಮ್ ಆಗಿ ಒಂದು 60 ಕ್ಯಾರೆಕ್ಟರ್ಸ್ಗಿಂತ ಜಾಸ್ತಿ ಕೊಡ್ತಾ ಹೋಗ್ತೇನೆ. ಓಕೆ, ಸೊ ಇಷ್ಟಿರುವಾಗ ನಾನು ಇದು ರನ್ ಮಾಡಿದರೆ ನೇಮ್ ಇಸ್ ವ್ಯಾಲಿಡೇಟೆಡ್ ಅಂತಲೇ ಬರ್ತಾ ಇದೆ. ಯಾಕೆ ಬರ್ತಾ ಇದೆ ಅಂತ ನಾವು ಚೆಕ್ ಮಾಡುವ. ಓಕೆ, ಮೇ ಬಿ ಇನ್ನೂ ಸ್ವಲ್ಪ ಕ್ಯಾರೆಕ್ಟರ್ಸ್ ಹಾಕಿಬಿಟ್ಟು ನಾವು ಟ್ರೈ ಮಾಡುವ. ಓಕೆ, ಮೇ ಬಿ ಅದು 60 ಕ್ಯಾರೆಕ್ಟರ್ಸ್. ಓಕೆ, ಈಗ ಬರ್ತಾ ಇದೆ. ಸೊ ನೇಮ್ ಇಸ್ ವೆರಿ ಲಾಂಗ್.
ಅಂತ ಬರ್ತಾ ಇದೆ. ಸೊ ಟೂ ಮೆನಿ ಕ್ಯಾರೆಕ್ಟರ್ಸ್, 60 ಕ್ಯಾರೆಕ್ಟರ್ಸ್ಗಿಂತ ಜಾಸ್ತಿ ಇದ್ದಕ್ಕೆ ಇದು ನೇಮ್ ಇಸ್ ವೆರಿ ಲಾಂಗ್ ಅಂತ ಬರ್ತಾ ಇದೆ. ಸೊ ನಾವು ಈ 3 ಕಂಡೀಷನ್ಸನ್ನು ಚೆಕ್ ಮಾಡ್ತಾ ಇದ್ದೇವೆ. ಸೊ ಇಲ್ಲಿ ನಾವು ಒಂದು ಗ್ರೇಟರ್ ದೆನ್ ಆಪರೇಟರ್, ಒಂದು ಲೆಸ್ ದೆನ್ ಆಪರೇಟರ್ ಮತ್ತು ಒಂದು ಎಲ್ಸ್ ಸ್ಟೇಟ್ಮೆಂಟ್, ಸೊ ಎಲ್ಲ ಕಾಂಬಿನೇಷನ್ದು ಒಂದು ಯೂಸ್ ಮಾಡಿಬಿಟ್ಟು ಒಂದು ಎಕ್ಸಸೈಸ್ ಮಾಡಿದ್ದೇವೆ. ಸೊ ಇದು ನಿಮ್ಮ ಕಂಪ್ಯಾರಿಸನ್ ಆಪರೇಟರ್ನ ರ್ಯಾಪ್ ಅಪ್ ಆಗ್ತದೆ. ಸೊ ನಿಮಗೆ ಬೇಕಿದ್ದರೆ ನಾನು ಇನ್ನೂ ಕೆಲವು ಎಕ್ಸಾಂಪಲ್ಸ್ ಕೊಡ್ತೇನೆ ನಿಮಗೆ ಪ್ರಾಕ್ಟೀಸಿಗೆ. ಸೊ ಎಟ್ ಅ ಹೈ ಲೆವೆಲ್, ಗ್ರೇಟರ್ ದೆನ್, ಲೆಸ್ ದೆನ್, ಈಕ್ವಾಲಿಟಿ ಮತ್ತು ನಾಟ್ ಈಕ್ವಲ್. ದೋಸ್ ಆರ್ ದ ಆಪರೇಟರ್ಸ್ ನಾವೀಗ ಕಲ್ತಿದ್ದು ಫಾರ್ ಪೈಥನ್ ಕಂಪ್ಯಾರಿಸನ್ ಆಪರೇಟರ್.